ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ. ಜನ ಇರುವ ಗೋಲವೋ ಇದು, ದಿನ ಕಳೆಯುವ ಜಾಲವೋ ಇದು, ಜಯ ಭಯದ ಚಿಂತೆ ಮಾಡದೆ ಸೆಣಸಾಡೋ ರಂಗವೋ ಇದು. ಇಲ್ಲಿ ದಾನವರ ಕೆಟ್ಟ ಮಾಯವಿದೆ, ಇಲ್ಲಿ ಮಾನವರ ಸುಟ್ಟ ಗಾಯವಿದೆ. ಇದ್ದರೆ ಗೆದ್ದರೆ ನ್ಯಾಯವನ್ನು ಉಳಿಸು ಬಾ. ಮುಂದಕ್ಕೆ ಭೂಮಿಲಿ ಹುಟ್ಟಿ ಬಂದರೆ ಆ ಋಣವ ಕಟ್ಟಬೇಡವೇ? ಅನ್ಯಾಯ ಗೆಲ್ಲುತ್ತಿದ್ದರೆ ಸಿಡಿದೆದ್ದು ನಿಲ್ಲಬೇಡವೇ? ಇಲ್ಲಿ ಕ್ರೂರತನ ಅಟ್ಟದಲ್ಲಿ ಇದೆ, ನಿನ್ನ ಜಾಣತನ ಮೆಟ್ಟುವಲ್ಲಿ ಇದೆ. ಅಟ್ಟುಬಾ ಮೆಟ್ಟುಬಾ ದಿಟ್ಟ ಹೆಜ್ಜೆ ಇಟ್ಟುಬಾ. ಜಗವೇ ಒಂದು ರಣರಂಗ. 1988 ಬರೋ ಸಿನಿಮಾ ರಣರಂಗ. ಶಿವಣ್ಣ ಅದ್ಭುತ ಅಭಿನಯ, ವಿ ಸೋಮಶೇಖರ್ ಡೈರೆಕ್ಟ್ರು, ಸೂಪರ್ ಹಿಟ್ ಸಿನಿಮಾ. ಈ ಸಿನಿಮಾದ ಎಲ್ಲ ಹಾಡಿನ ಹುಟ್ಟಿನ ಮಾಹಿತಿ ನಾನು ಮತ್ತೊಮ್ಮೆ ಹಂಸಲೇಖ ಅವ್ರನ್ನ ಅಥವಾ ಮನೋಹರ್ ಅವ್ರನ್ನ ಕೇಳಿ ನಾನು ನಿಮಗೆ ಹೇಳ್ತೀನಿ. ಈಗ ಇಲ್ಲಿ ನಾನು ಏನು ಹಾಡಿದೆ, ಜಗವೇ ಒಂದು ರಣರಂಗ, ಈ ಹಾಡು ರೆಕಾರ್ಡಿಂಗ್ ಆಗಿ ಹೊರ ಬಂದಮೇಲೆ ಅಣ್ಣವ್ರ ಕಿವಿಯಲ್ಲಿ ವರದಪ್ಪ ಅವ್ರು ಹೇಳಿದಂಥ ಮಾತು, ಆ ಭವಿಷ್ಯದ ನುಡಿ, ಆ ಒಂದು ದೂರದೃಷ್ಟಿ ಏನು ಅಂತ ನಿಮಗೆ ಹೇಳಬೇಕು. ಹಂಸಲೇಖ ಅವರು ಅಣ್ಣವ್ರ ಬ್ಯಾನರಿಗೆ ಈ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡ್ತಾರೆ. ಅಂದರೆ ಪ್ರೇಮಲೋಕ ರಣಧೀರದ ಆ ಒಂದು ಸಕ್ಸಸ್ ಏನಿದೆ ಅದು ನೋಡಿ ಪಾರ್ವತಮ್ಮ ಅವರಿಂದ ಬುಲಾವ್ ಬರುತ್ತೆ ಹಂಸಲೇಖ ಅವರಿಗೆ. ಆಗ ಹಂಸಲೇಖ ಅವ್ರು ಅಲ್ಲಿಗೆ ಹೋಗ್ತಾರೆ. ಎಲ್ಲರೂ ಹೇಳ್ತಾರೆ, ಗಾಂಧಿನಗರದಲ್ಲಿ ಒಂದು ಮಾತು ಬಂದಿತ್ತು, ಚಿ ಉದಯಶಂಕರ್ ಅವ್ರನ್ನ ಅವಾಯ್ಡ್ ಮಾಡಿ ಹಂಸಲೇಖ ಅವ್ರ ಹತ್ರ ಬರೆಸಿದ್ರು ಪಾರ್ವತಮ್ಮ ಅವರು ಅಂತ. ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ. ಹಂಸಲೇಖ ಅವ್ರು ಮೊದಲು ಹೇಳ್ತಾರೆ, ನಿಮ್ಮ ಆಸ್ಥಾನ ಕವಿ ಉದಯಶಂಕರ್ ಅವರು ಸಂಭಾಷಣೆ ಸಾಹಿತ್ಯ ಅವರೇ ಬರೀಲಿ, ನಾನು ಮ್ಯೂಸಿಕ್ ಮಾತ್ರ ಮಾಡ್ತೀನಿ ಅಂತ. ಅಣ್ಣವ್ರು ಒಪ್ಕೊತಾರೆ, ಪಾರ್ವತಮ್ಮ ಅವ್ರು ಒಪ್ಕೊತಾರೆ. ಆದರೆ ಉದಯಶಂಕರ್ ಅವರು ಒಪ್ಪಲ್ಲ. ಈಗಿನ ಟ್ರೆಂಡು ನಿಮ್ಮ ಹಾಡುಗಳನ್ನ ಕೇಳ್ತಾ ಇದೆ, ನೀವು ಆಡು ಭಾಷೆಯಲ್ಲಿ ಚೆನ್ನಾಗಿ ಪದ ಕಟ್ತಾ ಇದ್ದೀರಿ, ಈ ಸಿನಿಮಾಕ್ಕೆ ನೀವೇ ಸಂಭಾಷಣೆ ಬರೀರಿ, ನೀವೇ ಸಾಹಿತ್ಯ ಬರೀರಿ, ಮ್ಯೂಸಿಕ್ ನೀವೇ ಮಾಡಿ, ಇದು 3 ಜವಾಬ್ದಾರಿ ನೀವೇ ತಗೊಳ್ಳಿ, ನೀವು ಮಾಡಿ, ನಾನು ಸಾಕಷ್ಟು ಬರೆದಿದ್ದೀನಿ, ಮುಂದಕ್ಕೂ ಬರೀತೀನಿ, ನೀವು ಮಾಡಿ ಅಂತಾರೆ. ಅದಕ್ಕೆ ಉದಾಹರಣೆ ರವಿಚಂದ್ರನ್ ಅವರ ಅಭಿನಯದ ನಿರ್ಮಾಣದ ಚಿತ್ರ ನಾನು ನನ್ನ ಹೆಂಡತಿ. ಆ ಸಿನಿಮಾಗೆ ಆ್ಯಕ್ಚುಲಿ ಉದಯಶಂಕರ್ ಅವರು ಲಿರಿಕ್ಸ್ ಬರೀಬೇಕಾಗಿರುತ್ತೆ. NS ರಾವ್ ಅವರು ಕರ್ಕೊಬಂದು ಹಂಸಲೇಖ ಅವ್ರನ್ನ ಈಶ್ವರಿ ಪ್ರೊಡಕ್ಷನ್ಸ್ಗೆ ಪರಿಚಯ ಮಾಡಿಸಿದ್ದಕ್ಕೂ, ಹಂಸಲೇಖ ಅವರು ಅಲ್ಲಿ ಯಾರೇ ನೀನು ಚೆಲುವೆ ನಿನ್ನಿಷ್ಟಕ್ಕೆ ನೀನೇ ಏಕೆ ನಗುವೆ ಹಾಡು ಬರೆದಿದ್ದಕ್ಕೂ, ಆ ಹಾಡನ್ನು ನೋಡಿ ಉದಯಶಂಕರ್ ಅವರು, ರವಿಚಂದ್ರನ್ ಅವರು, ಡಿ ಬಾಬು ಅವರನ್ನ ಖುಷಿ ಪಟ್ಟಿದ್ದಕ್ಕೂ ಎಲ್ಲ ಹೊಂದ್ಕೊಂಡಿತ್ತು ಆವಾಗ. ಆಗ ಉದಯಶಂಕರ್ ಸೈಡ್ಗೆ ಹೋಗ್ತಾರೆ, ಅವ್ರು ಬರೀಲಿ, ಚೆನ್ನಾಗಿ ಬರಿತಾ ಇದ್ದಾರೆ, ಇವರಿಗೆ ಸ್ವರ ಸಾಹಿತ್ಯ ಎರಡೂ ಚೆನ್ನಾಗಿದೆ, ಇವರೇ ಬರೀಲಿ ಅಂತೇಳಿ ಅಲ್ಲೂ ಕೂಡ ರವಿ ಸರ್ಗೆ ಹೇಳ್ತಾರೆ, ಕಿವಿ ಮಾತು ಹೇಳ್ತಾರೆ. ಹಾಗಾಗಿ ರವಿ ಸರು ಹಂಸಲೇಖ ಅವರಿಗೆ ಅವಕಾಶ ಕೊಡ್ತಾರೆ ಅಲ್ಲಿ. ಯಾಕೆಂದ್ರೆ ಹಂಸಲೇಖ ಅಲ್ಲಿವರು ಯಾರಿಗೂ ಗೊತ್ತಿಲ್ಲ, ಆದರೆ ಉದಯಶಂಕರ್ಗೆ ಗೊತ್ತಿರ್ತದೆ, ನೀನಾ ಭಗವಂತ ಬರೆದವರು ಇವರು, ತುಂಬ ವರ್ಷಗಳ ನಂತರ ಮತ್ತೆ ಮರಳಿ ಬಂದಿದ್ದಾರೆ, ಇವ್ರು ಚೆನ್ನಾಗಿ ಬರೀತಾರೆ, ಭಾಷಾ ಹಿಡಿತ ಚೆನ್ನಾಗಿದೆ ಇವ್ರ ಹತ್ರ ಅಂತೇಳಿ ರವಿ ಸರ್ಗೆ ಅವರೇ ಹೇಳೋದು ಉದಯಶಂಕರ್ ಅವರು. ಇದು ರವಿ ಸರ್ ಎಷ್ಟೋ ಪ್ರೋಗ್ರಾಮಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಹಂಸಲೇಖ ಅವರು ಹೇಗೆ ಬರೀತಾರೋ ಇಲ್ಲೂ ಕೂಡ ಪಾರ್ವತಮ್ಮ ಅವರಿಗೆ ಉದಯಶಂಕರ್ ಅವರು ಹೇಳ್ತಾರೆ ಹಂಸಲೇಖ ಅವರೇ ಮಾಡಲಿ ಅಂತ. ಹಾಗೆ ರಣರಂಗ ಸಿನಿಮಾಗೆ ಸಾಹಿತ್ಯ, ಸಂಗೀತ, ಸಂಭಾಷಣೆ ಇದು 3 ಹಂಸಲೇಖ ಅವರು. ಈ ಒಂದು ಜಗವೇ ಒಂದು ರಣರಂಗ ಹಾಡು, ಆ ಲಿರಿಕ್ಸ್ ನೋಡಿದಾಗ ಅಣ್ಣವರಿಗೆ ತುಂಬ ಖುಷಿ ಆಗುತ್ತೆ. ಚಾಮುಂಡೇಶ್ವರಿಗೆ ಬರ್ತಾರೆ ಹಾಡಲಿಕ್ಕೆ. 1 ಅವರ್ 1.5 ಅವರ್ ರಿಹರ್ಸಲ್ ಮಾಡ್ತಾರೆ, ಎಲ್ಲ ಹೋಮ್ವರ್ಕ್ ಮಾಡಿ ಅದ್ಭುತವಾಗಿ ಅಣ್ಣವ್ರು ಆಡ್ತಾರೆ. ಹಂಸಲೇಖ ಅವರ ಸಂಗೀತಕ್ಕೆ, ಸಾಹಿತ್ಯಕ್ಕೆ ಅಣ್ಣವ್ರ ಧ್ವನಿ ಬಿದ್ದಾಗ ರೋಮಾಂಚನ ಆಗ್ಬಿಡುತ್ತೆ ಎಲ್ರಿಗೂ. ಆವಾಗ ಯಾರೇ ಗಾಯಕಿ ಹಾಡಿದ ಮೇಲೆ ಮತ್ತೊಮ್ಮೆ ಪ್ಲೇ ಮಾಡಿ ಕೇಳೋರು. ಈಗಲೂ ಅದು ಆ ಒಂದು ಪದ್ಧತಿ ಇದೆ. ಯಾಕೆ ಅಂದರೆ ಚೆನ್ನಾಗಿ ಬಂದಿದೆಯಾ ಹಾಡು, ಔಟ್ಪುಟ್ ಚೆನ್ನಾಗಿ ಬಂದಿದೆಯಾ, ಇನ್ನೇನು ಮಿಸ್ಟೇಕ್ ಆಗಿದೆ ಅಂತ ನೋಡಬೇಕು. ಅದಕ್ಕೆ ಫೈನಲ್ ಆಗಿ ಒಂದ್ಸಲ ಆ ಕಾಪಿನ ಪ್ಲೇ ಮಾಡಿ ಕೇಳೋರು. ಹಾಗೆ ಕೇಳಿದಾಗ ರೋಮಾಂಚನ ಆಗ್ಬಿಡುತ್ತೆ ವರದಪ್ಪ ಅವರಿಗೆ. ಆ ಲಿರಿಕ್ ಕೈಲಿ ಹಿಡ್ಕೊಂಡಿರ್ತಾರೆ ವರದಪ್ಪ ಅವರು. ಆ ಕ್ಯಾಬಿನ್ನಲ್ಲಿ ಅಣ್ಣವರು, ವರದಪ್ಪ ಅವರು, ಮನೋಹರ್ ಕೂತಿರ್ತಾರೆ. ಅಲ್ಲಿ ವಿ ಮನೋಹರ್ ಸರ್ ಕೂಡ ಇರ್ತಾರೆ. 3 ಜನ ಕೂತ್ಕೊಂಡು ಮಾತಾಡ್ತಿರ್ತಾರೆ, ಕಾಫಿ ಕುಡಿತಾ ಇರ್ತಾರೆ. ಹಂಸಲೇಖ ಅವ್ರು ಕ್ಯಾಬಿನಿಗೆ ಬಂದಿರಲ್ಲ, ಅಲ್ಲೇ ರೆಕಾರ್ಡಿಂಗ್ ಅಂದರೆ ಸ್ಟುಡಿಯೋದೊಳಗೆ ಇರ್ತಾರೆ ಹಂಸಲೇಖ ಅವರು. ಆ ಪ್ಲೇ ಮಾಡಿ ಕೇಳಿದಾಗ ವರದಪ್ಪ ಅವರು ಅಣ್ಣವ್ರ ಕಿವಿಗೆ ಹೇಳುವಂಥ ಒಂದು ಮಾತು, ಅಣ್ಣವ್ರನ್ನ ವರದಪ್ಪ ಅವರು ಅಪ್ಪಣ್ಣ, ಅಪ್ಪಯ್ಯ, ಮುತ್ತು ಅಂತೆಲ್ಲ ಕರೆಯೋರು. ನೋಡಪ್ಪ ಅವ್ರು ಹೇಳ್ತಾರೆ, ವರದಪ್ಪ ಅವರು, ನೋಡಪ್ಪ ಇನ್ನು 15-20 ವರ್ಷ ಹಂಸಲೇಖವನ್ನು ಟಚ್ ಮಾಡೋಕ್ಕಾಗಲ್ಲ ಯಾರು, ಅವರು ಮ್ಯೂಸಿಕಲ್ ಲಿರಿಕ್ಸಲ್ಲಿ ತುಂಬ ಬೆಳೆದು ಬಿಡ್ತಾರೆ. ಯಾಕೆಂದರೆ ಅವ್ರು ಎಲ್ಲ ಥರದ ಹಾಡು ಮಾಡೋಕ್ಕೆ ಗೊತ್ತು, ಎಲ್ಲ ಸನ್ನಿವೇಶಕ್ಕೂ ಎಲ್ಲ ಕಾಲಘಟ್ಟಕ್ಕೂ ಹಾಡು ಮಾಡೋ ಶಕ್ತಿ ಇದೆ ಅವರಿಗೆ. ಇನ್ನೊಂದು 20 ವರ್ಷ ನೋಡು, ಅವರ ಜಾಗನ ಯಾರಿಗೂ ಮುಟ್ಟಕ್ಕಾಗಲ್ಲ, ಆ ಥರ ಬೆಳೀತಾರೆ ಅಂತ. ರಣಧೀರ ಪ್ರೇಮಲೋಕೆಲ್ಲ ಕೇಳಿದ್ರು, ಆಗ ಬಂದಿತ್ತು, ಹಂಸಲೇಖ ಯಶಸ್ಸಿನ ಉತ್ತುಂಗದಲ್ಲಿದ್ದರು. ಆದರೆ ಮೊದಲ ಸಿನಿಮಾ ಅಣ್ಣವ್ರ ಬ್ಯಾನರ್ನಲ್ಲಿ ಬಂದು ಅದ್ಭುತ ಈ ಥರ ಹಾಡು ಕೊಟ್ಟಾಗ ಖುಷಿಯಾಗಲ್ವ ಯಾರಿಗಾದ್ರು? ನೋಡಿ, ಪ್ರತಿ ಸಾಲಲ್ಲೂ ಮೋಟಿವೇಶನ್ನು, ಪ್ರತಿ ಸಾಲಲ್ಲೂ ಒಂದು ಜೀವನ ಪಾಠ, ಒಂದು ಬೆಂಕಿ ಥರ ಇದೆ ಸಾಂಗ್, ಒಂದು ಫೋರ್ಸ್ಫುಲ್ ಸಾಂಗ್ ಅನ್ಬೋದು. ಅಣ್ಣವ್ರನ್ನ ಹೆಂಗೆ ಹಾಡಿದ್ದಾರೆ ನಿಮಗೆಲ್ಲ ಗೊತ್ತು, ಅದ್ಭುತವಾಗಿ ಹಾಡಿದ್ರು. ಆಗ ಅಣ್ಣವ್ರು ಒಪ್ಕೊತಾರೆ, ಹೌದು ಇವರಿಗೆ ತುಂಬ ಚೆನ್ನಾಗಿ ಸ್ವರ ಹಿಡಿತಾ ಇದೆ, ಭಾಷಾ ಜ್ಞಾನ ಇದೆ, ಇವರು ಒಂದು 15-20 ವರ್ಷ ಖಂಡಿತ ಆಳ್ವಿಕೆ ಮಾಡ್ತಾರೆ ಅಂತ. ಅದು ಹಾಗೇ ಆಯಿತು. ನೋಡಿ, ವರದಪ್ಪ ಅವ್ರು ಹೇಳಿದಂಥ ಭವಿಷ್ಯ, ಆ ದೂರದೃಷ್ಟಿ ಅದು ನಿಜ ಆಗೋಯ್ತು. ಒಂದು 15-20 ವರ್ಷ ಹಂಸಲೇಖ ಅವರು ಅನ್ಬೀಟೇಬಲ್, ಅನ್ಟಚಬಲ್, ಅನ್ಸ್ಟಾಪೇಬಲ್ ಆಗಿ ಬೆಳೆದ್ಬಿಟ್ರು. ಇದಿಷ್ಟು ಚಾಮುಂಡೇಶ್ವರಲ್ಲಿ ಆಗಿದ್ದು. ಇದು ಹಂಸಲೇಖ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ವರದಪ್ಪ ಅವ್ರು ಈ ಥರ ಹೇಳಿದ್ದು ಅಣ್ಣವ್ರಿಗೆ ಹೇಳಿದ್ದು ಹಂಸಲೇಖ ಅವರಿಗೆ ಮನೋಹರ್ ಸರ್ ಹೇಳಿದಾರೋ ಗೊತ್ತಿಲ್ಲ. ನಾನು ನಿನ್ನೆ ಮನೋಹರ್ ಸರ್ ಒಟ್ಟಿಗೆ ಮಾತಾಡಬೇಕಾದ್ರೆ ಇದೆಲ್ಲ ಕೇಳಿದ ವಿಷಯ. ಆವಾಗ ಮನೋಹರ್ ಸರ್ ಇದೆಲ್ಲ ಈ ಒಂದು ಹಾಡು ಮಾಹಿತಿ ಕೇಳಬೇಕಾದ್ರೆ ಅವ್ರು ಹೇಳಿದ್ರು, ಈ ಥರ ಹೇಳಿದರು, ಇದು ಹಂಸಲೇಖ ಅವರು ನಾನು ಹೇಳಿದ್ದೀನೋ ಗೊತ್ತಿಲ್ಲ, ಮರ್ತುಬಿಟ್ಟಿದ್ದೀನಿ, ಈ ಮಾತು ಹೇಳಿದ್ರು, ನಾನು ಅಲ್ಲಿ ಕೇಳಿಸ್ಕೊಂಡೆ, ನನಗೂ ಸೇರಿಸಿ ಹೇಳಿದವರು
ಅಲ್ಲಿ ಅಣ್ಣವರಿದ್ದರು, ವರ್ಧಪ್ಪ ಅವರಿದ್ದರು, ನಾನಿದ್ದೆ, 3 ಜನ ಕೂತಿದ್ವಿ. ಆವಾಗ ಕಾಫಿ ಕುಡಿತಾ ಈ ಮಾತು ಹೇಳಿದ್ರು. ಅದ್ಭುತವಾಗಿ ಕೇಳಿಸುತ್ತೆ ಅದು, ಅಂಥ ಸೌಂಡ್ ಮಾಡಿತ್ತದು. ಇವಾಗಲೂ ನೀವು ಹಾಡನ್ನ ಕೇಳಿದ್ರೆ ರೋಮಾಂಚನ ಆಗುತ್ತೆ. ಹೊಸ ಹಾಡು ನೆನ್ನೆ ಮೊನ್ನೆ ಕಂಪೋಸ್ ಮಾಡ್ದಂಗೆ ಇದೆ ಹಾಡೋದು. ಏನು ಧ್ವನಿ ರೀ ಅಣ್ಣವ್ರದ್ದು, ಅಬ್ಬಾ ಗಾನ ಗಾರುಡಿಗ. ಇಂಥ ಒಂದು ಅದ್ಭುತ ಮಾಹಿತಿ ಕೊಟ್ಟಂಥ ಮನೋಹರ್ ಸರ್ಗೆ ಥ್ಯಾಂಕ್ಸ್ ಹೇಳೋಣ. ನನ್ನ ಎಲ್ಲ ವಿಡಿಯೋದ ಮಾಹಿತಿ 90% ಮನೋಹರ್ ಸರ್ ಹೇಳೋದು. ಅವರಿಗೆ ನೆನಪಾಗಿದ್ದ ಕೂಡಲೇ ಫೋನ್ ಮಾಡ್ತಾರೆ, ವಿಷಯ ಹೇಳ್ತಾರೆ. ನಾನು ಕೂಡ ಫೋನ್ ಮಾಡಿದಾಗ ಯಾವ ಟೈಮ್ ಆದರೂ ಸರಿ ಸ್ಪಂದಿಸ್ತಾರೆ. ಕೋಟಿ ಕೋಟಿ ನಮನ ಮನೋಹರ್ ಸರ್ಗೆ. ಅಂಥ ಒಂದು ಅದ್ಭುತವಾದಂಥ ವ್ಯಕ್ತಿತ್ವ ಮನೋಹರ್ ಸರ್ದು. ಈಗ ರಣರಂಗ ಹಾಡುಗಳನ್ನ ಕೇಳಿ, ಅದರಲ್ಲಿ ಜಗವೇ ಒಂದು ರಣರಂಗ ಹಾಡನ್ನ ಕೇಳಿ, ಆ ಸೌಂಡಿಂಗ್ ನೋಡಿ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಮತ್ತೊಮ್ಮೆ ಕೇಳಿ, ಕೆಳಗೆ ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು.